ಗಣಾಧಿಪತಿಯೇ ನಮಃ. ಓಂ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಇನ್ನೇನು ಅಂದರೆ ಪರ್ಟಿಕ್ಯುಲರ್ ಆಗಿ ಆಗಸ್ಟ್ ಮಾಸದಲ್ಲಿ, ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಈ ದ್ವಾದಶ ರಾಶಿ ಜಾತಕರಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಶ್ರಾವಣ ಮಾಸ ಅಂದ್ರೇ ಮನೆಗಳಲ್ಲಿ ಈ ಗೃಹಿಣಿಯರ ಒಂದು ಸಂತೋಷ, ಸಂಭ್ರಮ, ಈ ಬಂಧುಗಳನ್ನು ಕರೆಯೋದು, ನೆಂಟರನ್ನು ಕರೆಯೋದು ಮತ್ತು ಹೆಣ್ಣುಮಕ್ಕಳನ್ನು ಮನೆಗೆ ಕರೆಯೋದು, ಬಾಗಿಣಗಳು ಕೊಡಿಯೋದು, ಮಹಾಲಕ್ಷ್ಮಿ ವ್ರತ ಇತ್ಯಾದಿ ವಿಷಯಗಳಿಂದ ಅದ್ಭುತವಾಗಿ ಶ್ರೀ ಮಹಾಲಕ್ಷ್ಮಿಯನ್ನು ಈ ಶ್ರಾವಣ ಮಾಸದಲ್ಲಿ ಮನೆಗೆ ಕರೆದೊಯ್ಯುವಂತಹ ಒಂದು ಮಾಸ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಈಗ ಜಾತಕರಿಗೆ ಅಂದರೆ ಅವರ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಕೆಲವೊಂದು ಯೋಗಗಳು ಅನ್ನೋದು ಸಿದ್ಧಿ ಆಗ್ತಾ ಇರುತ್ತೆ ನಾರ್ಮಲ್ ಆಗಿ. ಅದರಲ್ಲಿ ಈ ಹಂಸ ಯೋಗ ಆಗಿರ್ಬೋದು, ಬುಧಾದಿತ್ಯ ಯೋಗವಾಗಿರ್ಬೋದು, ಅಂದರೆ ರವಿಯು ಮತ್ತು ಬುಧರು ಇವರಿಬ್ಬರು ಕೊಡುವಂತಹ ಯೋಗ ಒಂದೇ ರಾಶಿಯಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಆಗುವಂತಹ ಯೋಗ ಆಗಿರ್ಬೋದು, ಗಜಕೇಸರಿ ಯೋಗ ಮತ್ತು ಅಂದರೆ ಈ ಚಂದ್ರನು ಮತ್ತು ಗುರು ಕೊಡುವಂತಹ ಯೋಗ. ಈ ರೀತಿ ಯೋಗಗಳು ಕೆಲವೊಂದು ಮಾಸಗಳಲ್ಲಿ ಕೆಲವೊಂದು ದ್ವಾದಶ ರಾಶಿಗಳಿಗೆ, ಕೆಲವೊಂದು ರಾಶಿಗಳಿಗೆ ಅನುಕೂಲವಾಗಿರುತ್ತೆ, ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲವಾಗಿರುತ್ತೆ. ಈ ದಿನ ನಾವು ಹೇಳ್ತಾ ಇರುವಂತಹ ರಾಶಿ ಶನಿ ಪರಮಾತ್ಮನ ಸ್ವಂತ ರಾಶಿಯಾಗಿರುವಂತಹ ಮಕರ ರಾಶಿ ಜಾತಕರಿಗೆ ಆಗಸ್ಟ್ ಮಾಸದಲ್ಲಿ ಯಾವ ವಿಷಯಗಳಲ್ಲಿ ಶುಭ ಫಲಗಳು ನೀಡ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ಮಾಸವು ಮಕರ ರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು, ಮುಖ್ಯವಾದ ಸಮಾಚಾರವನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಈ ಬುಧಾದಿತ್ಯ ಯೋಗ ಅನ್ನೋದು ಈ ಆಗಸ್ಟ್ 16ರವರೆಗೂ ಕೂಡ ರವಿಯು ಬುಧನು ಇವರಿಬ್ಬರೂ ಇರುವುದರಿಂದ ಸಪ್ತಮ ಭಾವದಲ್ಲಿ ಕಳತ್ರ ಭಾವ, ದಾಂಪತ್ಯ ಜೀವನವನ್ನು ಅನುಕೂಲ ಮಾಡುವಂತಹ ಈ ಸಪ್ತಮ ಭಾವದಲ್ಲಿ ಒಂದು 5 ದಿನಗಳ ಕಾಲ ಈ ಬುಧಾದಿತ್ಯ ಯೋಗ ಯಾವ ರೀತಿ ಫಲಗಳು ಕೊಡುತ್ತೆ. ಸಪ್ತಮ ಭಾವದಲ್ಲಿ ಈ ರವಿ ಬುಧ ಇವರಿಬ್ಬರು ಇರೋದರಿಂದ ಅದು ಅನುಕೂಲವಾ ಪ್ರತಿಕೂಲವಾ ಅನ್ನುವಂತಹ ವಿಷಯಗಳನ್ನು ನೋಡೋಣ. ಬುಧಾದಿತ್ಯ ಯೋಗ ಅಂತ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಕ್ಕೆ ಹೋದರೆ, ಯಾವುದಾದ್ರೂ ಒಂದು ವಿಷಯಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಆ ಪ್ರಯತ್ನದಲ್ಲಿ ಅದ್ಭುತವಾಗಿ ಯಶಸ್ಸು ಆಗುವುದು ಅಂದರೆ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇರ್ತೀವಲ್ವಾ. ಆ ರೀತಿ ನೀವು ಕೈ ಹಿಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿ ಆ ಕೆಲಸವು ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ನೋಡಬೇಕಂದ್ರೆ, ಈ ಬುಧಾದಿತ್ಯ ಯೋಗದಿಂದ ಒಳ್ಳೆಯ ಸ್ಥಾನದಲ್ಲಿ ಅதைಯೂ ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಇದ್ದರೆ ಕೆಲವೊಂದು ವಿಷಯಗಳು ಆಕಸ್ಮಿಕವಾಗಿ, ಅದು ಧನಲಾಭದ ಮುಖಾಂತರ ಲಾಟ್ರಿ ಹೊಡೆಯೋದು ಅಂತ ಹೇಳ್ತಾರಲ್ಲ, ಓವರ್ ನೈಟಲ್ಲಿ ಇದ್ದಕ್ಕಿದ್ದಂಗೆ ಅವರ ಹಣಕಾಸಿನ ಸ್ಥಿತಿಯೇ ಬದಲಾಗಿಬಿಡುತ್ತೆ. ಒಂದು ಜಾಕ್ಪಾಟ್ ಹೊಡೆದೇನಪ್ಪ ಅಂತ ಕೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಈ ರೀತಿ ಆಕಸ್ಮಿಕ ಧನಲಾಭ, ಆಕಸ್ಮಿಕ ಧನಯೋಗ ಅನ್ನೋದು ಉಂಟಾಗ್ತಾ ಇರುತ್ತೆ. ಈ ಸಾಲದ ಸಮಸ್ಯೆಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ದೂರ ಆಗೋದು ಆಗಿರಬೇಕಾಗಿರುತ್ತೆ. ಆದ್ದರಿಂದ ಅವರ ಜೀವನ ಜಾತಕ ವಿಷಯಗಳಲ್ಲಿ, ವೈಯಕ್ತಿಕ ಜಾತಕ ಪರ್ಸನಲ್ ಚಾರ್ಟ್ ನೋಡೋದಾದರೆ ಈ ರೀತಿ ಏನಾದರೂ ಯೋಗ ಇದೆಯಾ, ಈ ರೀತಿ ಯೋಗದಿಂದ ಕೆಲವೊಂದು ಶುಭ ವಿಷಯಗಳು ಆಕಸ್ಮಿಕವಾಗಿ ಕಾರ್ಯಸಿದ್ಧಿಯಿಂದ ಅತ್ಯಂತ ಯಶಸ್ವಿಯಾಗಿ ಪೂರ್ತಿ ಮಾಡುವುದಕ್ಕೆ ಬುಧಾದಿತ್ಯ ಯೋಗ ಅನುಕೂಲವಾಗಿರುತ್ತೆ. ಮತ್ತು ಮಕರ ರಾಶಿಯವರಿಗೆ ಸಪ್ತಮದಲ್ಲಿ 15 ದಿನಗಳು ಉಂಟಾಗುವಂತಹ ಈ ಬುಧಾದಿತ್ಯ ಯೋಗದಿಂದ ನೋಡಿ, ಇದು ಕಳತ್ರ ಭಾವ ಆಗಿರೋದರಿಂದ ಕಳತ್ರ ಸ್ಥಾನದಲ್ಲಿ ಈ ಬುಧನ ಆದಿತ್ಯನ ಮಿಲನ ಅನ್ನೋದು ನಿಮ್ಮ ಸಂಗಾತಿಯ ಜೊತೆಗೆ ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಕೆಲವೊಂದು ವಿಷಯಗಳಲ್ಲಿ ಈ ಸಮಸ್ಯೆಗಳುಂಟಾಗಬಹುದು. ಮುಖ್ಯವಾಗಿ ಮಕರ ರಾಶಿಯವರಿಗೆ ಒಳ್ಳೆಯದ ಅಂದರೆ ಕೆಲವೊಂದು ಪ್ರತಿಕೂಲ ನೆಗೆಟಿವ್ ವೈಬ್ಸನ್ನು ತೋರಿಸ್ತಾ ಇದೆ.
ಯಾವ ರೀತಿ ಅಂದರೆ ನಿಮ್ಮಲ್ಲಿ ಈ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ನಂದೇ ಗೆಲ್ಲಬೇಕು ಅನ್ನುವಂತಹ ವಾದ ವಿವಾದಗಳಾಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಈ ಪ್ರತಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಮಾಡ್ಕೊಂಡು ಹೋದ್ರೇ ಅದು ವೈವಾಹಿಕ ಜೀವನ ಅಂತ ಹೇಳ್ತೇವೆ. ಆದ್ದರಿಂದ ಈ ರೀತಿ ಸಣ್ಣ ಪುಟ್ಟ ಮಾತು ಬೆಳೆಯೋದು, ವಿವಾದಗಳಾಗೋದು, ಈ ರೀತಿ ಸಂದರ್ಭಗಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಸಪ್ತಮ ಭಾವದಲ್ಲಿ ಈ ಯೋಗ ಆಗಿರೋದ್ರಿಂದ ಈ 15 ದಿನಗಳ ಕಾಲ ನೀವು ಆಫೀಸಲ್ಲಿ ಕೆಲಸ ಮಾಡೋ ಥರ ಪ್ಲೇಸಲ್ಲಿ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಅನಾವಶ್ಯಕವಾಗಿ ಅಥವಾ ಕೆಲವೊಂದು ಮಿಸ್ಟೇಕ್ಸ್ ಮಾಡುವ ಮುಖಾಂತರ ಅಥವಾ ಯಾವಾಗಲೂ ಮಾಡಿರುವಂತಹ ಕೆಲವೊಂದು ವಿಷಯಗಳಿಗೆ ಈಗ ಈ ವಾರ್ನಿಂಗ್ ರೂಪದಲ್ಲೋ ಅಥವಾ ಕರ್ಕೊಂಡು ಕೆಲವೊಂದು ವಿಷಯಗಳಲ್ಲಿ ಅವರ ಆಗ್ರಹ ಆವೇಶಗಳಿಗೆ ಗುರಿಯಾಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಬಾಸು, ನಿಮ್ಮ ಮ್ಯಾನೇಜರು ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಯಾಕೆ ಕಂಪ್ಲೀಟ್ ಮಾಡಲಿಲ್ಲ, ಯಾಕೆ ಇಷ್ಟು ದಿನ ಕೇಳದೆ ಇದು ಮಾಡಿಲ್ಲ, ಈ ರೀತಿ ಲೀವ್ ತಗೊಂಡಿದೆ, ಇದು ಯಾವುದೋ ಒಂದು ಸಂದರ್ಭ ಅನ್ನೋದರಿಂದ ಈ ರೀತಿ ಅನಾವಶ್ಯಕವಾಗಿ ಕೆಲವೊಂದು ಸಾರಿ ಈ ರೀತಿ ಸಮಸ್ಯೆಗಳು ಆಗಬಹುದು. ಇನ್ನು ವ್ಯಾಪಾರಸ್ಥರಿಗೆ ಅಷ್ಟೊಂದು ಅದ್ಭುತ ಮಟ್ಟದಲ್ಲಿ ಲಾಭಗಳು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಅದರಲ್ಲಿಯೂ ಕೂಡ ಈ ಪಾಲುದಾರಿಕೆ ವ್ಯಾಪಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಯಾವುದೇ ವಿವಾದಗಳಿಲ್ಲದೆ ಪ್ರತಿಯೊಂದು ಮಾಡಿರುವಂತಹ ಖರ್ಚು, ಲಾಭ, ಆದಾಯ, ಎಲ್ಲವೂ ಕೂಡ ನೀಟಾಗಿಟ್ಕೊಂಡು ಸಾಮರಸ್ಯಪೂರ್ವಕವಾಗಿ ಈ ವಿಷಯಗಳನ್ನು ನೀವು ಕಂಪ್ಲೀಟ್ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಆದ್ದರಿಂದ ಕೆಲವೊಂದು ವಿಷಯಗಳಲ್ಲಿ 15 ದಿನಗಳ ಕಾಲ ಕೆಲವೊಂದು ವಾದ ವಿವಾದಗಳಿಗೆ, ಘರ್ಷಣೆಗಳಿಗೆ ಕಾರಣವಾಗಿರುವಂತಹ ಸಂದರ್ಭ ಇರೋದರಿಂದ ಸ್ವಲ್ಪ ಈ ವ್ಯಾಪಾರದಲ್ಲಿ ಅಂದ್ಕೊಂಡೋ ರೀತಿಯಲ್ಲಿ ಮಿಶ್ರ ಫಲಗಳು ಅನ್ನೋದಿರುತ್ತೆ. ಈ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಖರ್ಚುಗಳು ಮಾಡುವಂಥ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆದರೆ ಅನಾವಶ್ಯಕವಾಗಿ ಮಾಡುವಂತಹ ಖರ್ಚುಗಳು ಜಾಸ್ತಿ ಇರುತ್ತೆ. ಇನ್ನು ರಾಶ್ಯಾಧಿಪತಿ ಶನಿ ಪರಮಾತ್ಮ ಏನಾದರೂ ಯೋಗಕಾರಕರಾಗಿದ್ದಾರೆ ಅಂದರೆ ಅವರೀಗ ತೃತೀಯ ಪರಾಕ್ರಮ ಸ್ಥಾನದಲ್ಲಿ ವಿಕ್ರಮ ಸ್ಥಾನದಲ್ಲಿ ಇರೋದರಿಂದ ಕರ್ಮಕಾರಕ ಆಗಿರುವಂತಹ ಪ್ರತಿಯೊಂದು ಪ್ರಯತ್ನ ಕೂಡ ತುಂಬ ದೃಢ ಸಂಕಲ್ಪದಿಂದ ಗಟ್ಟಿಯಾಗಿ ಪ್ರಯತ್ನ ಮಾಡ್ತಾ ಇರ್ತೀರ. ಮಾಡಲೇಬೇಕು, ಕಂಪ್ಲೀಟ್ ಆಗಲೇಬೇಕು ಅನ್ನುವಂತಹ ಪ್ರಯತ್ನಗಳೀಗಲ್ಲ. ಆಲ್ಮೋಸ್ಟ್ ಮಾರ್ಚ್ 29ರಿಂದ ನೀವು ಮಾಡ್ತಾನೇ ಇದ್ದೀರಾ. ಆದರೆ ಈ ಸಂದರ್ಭದಲ್ಲಿ ಜುಲೈ 13ರಿಂದ ಇವರು ವಕ್ರಗಮನ ಮಾಡುವುದರಿಂದ ಮಾಡುವಂತಹ ಪ್ರಯತ್ನಗಳು ಮತ್ತೆ ಮಾಡಿ ಯಶಸ್ಸನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಸ್ವಲ್ಪ ಈ ಟೈಮಲ್ಲಿ ಯಾವ ರೀತಿ ಇರುತ್ತೆ, ತುಂಬ ವರ್ಕ್ಲೋಡ್ ಜಾಸ್ತಿ ಇರುತ್ತೆ, ಬ್ಯುಸಿಯಾಗಿರ್ತೀರ. ಪ್ರತಿಯೊಂದು ವಿಷಯಕ್ಕೆ ಒಂದು ಕುಟುಂಬ ಅಥವಾ ಕೆಲವೊಂದು ವಿಷಯಗಳಲ್ಲಿ ಏನಾಗಿ ನಡೀತಾ ಇದೆಯಾ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಕೆ ಅಷ್ಟು ಟೈಮ್ ಇರಲ್ಲ, ಅಷ್ಟು ಪುರ್ಸೊತ್ತಿರಲ್ಲ, ಅಷ್ಟು ಬ್ಯುಸಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡ್ಕೊಂಡಿರ್ತೀರ. ಅಂದರೆ ನಿಮ್ಮ ವಿಷಯಗಳನ್ನು ತುಂಬ ಪ್ರಯತ್ನಗಳನ್ನು ತುಂಬ ಹಾರ್ಡ್ ವರ್ಕಿಂದ, ಬೇಸಿಕಲಿ ನೀವು ಹಾರ್ಡ್ ವರ್ಕ್ ಪೀಪಲೇ, ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗೋದು, ಈ ಕೆಲಸದ ಭಾರ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ತುಂಬ ಬೇಗ ಟಯರ್ಡ್ ಆಗೋದಾಗಿರ್ಬೋದು, ಅಥವಾ ಈ ವಿಷಯವು ಸ್ವಲ್ಪ ಮಾನಸಿಕ ಅಥವಾ ದೈಹಿಕ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗಿರುತ್ತೆ. ಆದ್ದರಿಂದ ಮಾನಸಿಕವಾಗಿ ಪ್ರಶಾಂತವಾಗಿರಬೇಕಾಗಿರುವಂತಹ ಅವಶ್ಯಕತೆ ಇದೆ. ಅದೇ ರೀತಿ ತೃತೀಯ ಭಾವದಲ್ಲಿರುವಂತಹ ಶನಿ ಪರಮಾತ್ಮ ಈಗ ಪಂಚಮ ದೃಷ್ಟಿ ಅನ್ನೋದು 5ನೇ ಮನೆಯನ್ನು ನೋಡ್ತಾ ಇರುವಂತಹ ಕಾರಣದಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಟೈಮಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಕೆಲವೊಂದು ವಿಷಯಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಗಿರುತ್ತೆ. ಕೆಲವೊಂದು ವಿಷಯಗಳನ್ನು ಫೋಕಸ್ಡ್ ಆಗಿ ಎಷ್ಟೇ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋದ್ರೂ ಏನೋ ಒಂಥರ ಅನೀಸಿನೆಸ್, ಬುಕ್ ಓಪನ್ ಮಾಡಿದ್ರೆ ಸ್ವಲ್ಪ ನಿದ್ದೆ ಬರೋದು, ಆ ರೀತಿ, ಅಥವಾ ಗಮನ ಬೇರೆ ಕಡೆ ಸೆಳೆಯೋದು, ಅಥವಾ ಈಗ ಓದೋಣ ಇಲ್ಲ ಸಾಯಂಕಾಲ ಓದೋಣ ಅನ್ನುವಂತಹ ಸ್ವಲ್ಪ ಪೋಸ್ಟ್ಪೋನ್ ಮಾಡುವಂತಹ ಯೋಚನೆಗಳು ಬರ್ತಾ ಇರುತ್ತೆ. ಮುಖ್ಯವಾಗಿ ಈ ಟ್ರೇಡಿಂಗು, ಸ್ಪೆಕ್ಯುಲೇಷನು, ಶೇರ್ ಮಾರ್ಕೆಟ್ ಇತ್ಯಾದಿ ವಿಷಯಗಳಲ್ಲಿ ಹೂಡಿಕೆಗಳು ಮಾಡುವಾಗ, ದಿನನಿತ್ಯವೂ ಈ ರೀತಿ ಏನಾದರೂ ಮಾಡುವಾಗ ಸ್ವಲ್ಪ ಮಾರ್ಕೆಟ್ ಪರಿಸ್ಥಿತಿಯನ್ನು ನೋಡಿಕೊಂಡು ಅಥವಾ ಅನುಭವಜ್ಞರ ಸಲಹೆಗಳು ಪಡ್ಕೊಂಡು ನೀವು ಈ ವಿಷಯಗಳನ್ನು ಮಾಡೋದು ಉತ್ತಮವಾಗಿರುತ್ತೆ. ಈ ಭಾಗ್ಯಸ್ಥಾನ, ಈ ಶನಿ ಪರಮಾತ್ಮರು ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ತುಂಬ ಹೇಳಿದ್ದೀನಲ್ಲ, ತುಂಬ ಕೆಲಸದ ಭಾರ ಜಾಸ್ತಿ ಆಗಿರುತ್ತೆ.
ಒಂದು ಊರಿಂದ ಮತ್ತೊಂದು ಊರಿಗೆ ಜಾಸ್ತಿ ಪ್ರಯಾಣಗಳು ಮಾಡಬೇಕಾಗಿರುತ್ತೆ, ಅಥವಾ ನೀರಿನ ವ್ಯತ್ಯಯ ಆಗಿರ್ಬೋದು, ಆಹಾರ ವ್ಯತ್ಯಯ ಆಗಿರ್ಬೋದು, ಈ ಪ್ರಯಾಣದಿಂದ ಆಗಿರುವಂತಹ ಸುಸ್ತಾಗಿರ್ಬೋದು, ಒಂದೇ ಸಾರಿ 2-3 ಕೆಲಸಗಳನ್ನು ಮಾಡ್ತಾ ಇರುವಂತಹ ಈ ಮಲ್ಟಿ ಟಾಸ್ಕಿಂಗ್ ಅನ್ನೋದಾಗಿರ್ಬೋದು, ಸ್ವಲ್ಪ ಬ್ಯುಸಿಯಾಗಿ ಈ ಸಂದರ್ಭದಲ್ಲಿ ಇರುವಂತಹ ಚಾರ್ಜಸ್ ಈ ಮಾಸದಲ್ಲಿ ಇರುತ್ತೆ. ಈ ರೀತಿ ಬ್ಯುಸಿಯಾಗಿರೋದ್ರಿಂದ ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಏನಾದರೂ ಇಂದಿನ ದಿನಗಳಿಂದ ಏನಾದರೂ ವಿವಾಹ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಒಂದು ಶುಭ ಕಾರ್ಯದ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಅದರ ಮೇಲೆ ಅಷ್ಟೊಂದು ಫೋಕಸ್ ಮಾಡೋಕ್ಕಾಗಲ್ಲ. ಅವರಿಗೆ ಸರಿಯಾಗಿ ನೋಡೋಣ, ಒಂದು ವಾರ ಟೈಮ್ ಕೊಡಿ, ಒಂದು 10 ದಿನ ಟೈಮ್ ಕೊಡಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ದ್ವಿತೀಯ ಸ್ಥಾನದಲ್ಲಿರುವಂತಹ ರಾಹುಗ್ರಹವು ಮೇ 18ರಿಂದ ಇವರು ಲಾಭಸ್ಥಾನವಾಗಿರುವಂತಹ ದ್ವಿತೀಯ ಸ್ಥಾನದಲ್ಲಿರುವುದರಿಂದ ನೀವು ಯಾವುದೇ ಒಂದು ಪ್ರಯತ್ನ ಮಾಡಿ, ಅದು ವ್ಯಾಪಾರ ಆಗಿರ್ಬೋದು, ಹೊಸ ಪ್ರಯತ್ನ, ಅದು ವ್ಯವಹಾರ ಪ್ರಯತ್ನ ಆಗಿರ್ಬೋದು, ನೀವು ಮಾಡುವಂತಹ ಪ್ರಯತ್ನಕ್ಕೆ ಒಂದು ಮನೆ ಕಟ್ಟಬೇಕು, ಒಂದು ವಿವಾಹ ಮಾಡಬೇಕು ಅನ್ನುವಂತಹ ವಿಷಯಗಳಿಂದ ಈ ಕೆಲವೊಂದು ನಿಮ್ಮಲ್ಲಿ ಆ ಕನ್ವಿನ್ಸಿಂಗ್ ಸ್ಕಿಲ್ಸ್ ಇರೋದರಿಂದ, ನಿಮ್ಮ ಕೆಲವೊಂದು ಮಾತುಗಳಿಂದ ಈ ಹಣ ಸಹಾಯ ಅನ್ನೋದು ನಿಮ್ಮ ಬಂಧು ಮಿತ್ರಾದಿಗಳ ಮುಖಾಂತರ, ಸನ್ನಿಹಿತ ವರ್ಗದ ಮುಖಾಂತರ, ಕೆಲವೊಂದು ವ್ಯಕ್ತಿಗಳ ಮುಖಾಂತರ ನಿಮಗೆ ಬೇಕಾಗಿರುವಂತಹ ಹಣ ಸಹಾಯ ಅನ್ನೋದು ಅದ್ಭುತವಾಗಿ ಈ ಟೈಮಲ್ಲಿ ಇರುತ್ತೆ. ಅಂದರೆ ಯಾವ ರೀತಿ ಈ ಸಂದರ್ಭದಲ್ಲಿ ತೃತೀಯ ಶನಿ ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೆ, ಹೇಳಿ ನೋಡ್ತೀರಾ, ಮಾಡಲ್ಲ, ಕೇಳಿ ನೋಡ್ತೀರಾ, ಸಾಮ ದಾನ ಭೇದ ದಂಡೋಪಾಯಗಳನ್ನೆಲ್ಲ ಶಕ್ತಿಗಳನ್ನು ಎಲ್ಲ ರೀತಿಯಲ್ಲಿ ಪ್ರಯತ್ನಗಳು ಮಾಡಿ ಖಂಡಿತವಾಗಿಯೂ ಮಾಡುವಂತಹ ಒಂದು ಪ್ರಯತ್ನ ಅದು ಹಣಕಾಸಿನಿಂದ ಕೂಡಿರ್ಬೋದು, ಕೆಲವೊಂದು ವಿಷಯಗಳಿಂದ ಕೂಡಿರ್ಬೋದು, ಅದನ್ನು ಮಾಡಲೇಬೇಕು ಅನ್ನುವಂತಹ ನಿಮ್ಮ ದೃಢ ಸಂಕಲ್ಪಕ್ಕೆ ಯಾವುದೋ ಒಂದು ಮೂಲೆಯಿಂದ ನಿಮಗೆ ಈ ಹಣ ಸಹಕಾರ ಅನ್ನೋದು ಸಿದ್ಧಿಯಾಗುತ್ತೆ ಈ ಆಗಸ್ಟ್ ಮಾಸದಲ್ಲಿ. ಮತ್ತೊಂದು ಒಳ್ಳೆಯ ವಿಷಯ, ಒಂದು ಒಳ್ಳೆಯದು ನಡೀತಾ ಇದೆ ಈ ರೀತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂದರೆ ಆಗಸ್ಟ್ 20ರಿಂದ ಶುಕ್ರ ಮಹಾಶಯ ಮುಖ್ಯವಾಗಿ ಸಪ್ತಮ ಭಾವದಲ್ಲಿ ಬರೋದರಿಂದ, ಶುಕ್ರ ಶುಭಕಾರಕ, ಮುಖ್ಯವಾಗಿ ಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅನುಕೂಲವಾಗಿರುವಂತಹ ಗ್ರಹ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಹೊಸ ವ್ಯಾಪಾರಕ್ಕೆ ಮಾಡುವಂತಹ ಅವಕಾಶಗಳಾಗಿರ್ಬೋದು, ಹೊಸ ಪ್ರಯತ್ನಗಳಾಗಿರ್ಬೋದು, ಮತ್ತು ಎಗೈನ್ ನೀವು ಇಂದಿನ ದಿನಗಳಲ್ಲಿ ಏನಾದರೂ ಮಾಡಿ ನಿಲ್ಲಿಸಿರುವಂತಹ ಪ್ರಯತ್ನಗಳನ್ನು, ವ್ಯಾಪಾರಗಳನ್ನು, ವ್ಯವಹಾರಗಳನ್ನು ಮತ್ತೆ ಪ್ರಮುಖರ ಅಥವಾ ಆಪ್ತರ ಸಹಕಾರದಿಂದ ಅದನ್ನು ಮತ್ತೆ ಪುನಃ ಆರಂಭ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇದೇ ಸಮಯದಲ್ಲಿ ನೀವೇನಾದರೂ ಹೈಯರ್ ಎಜುಕೇಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ, ವಿದೇಶಗಳಲ್ಲಿ ಅಥವಾ ಉನ್ನತ ವಿದ್ಯಾಸಂಸ್ಥೆಯಲ್ಲಿ ಏನಾದರೂ ಹೈಯರ್ ಎಜುಕೇಷನ್ಗೆ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಶುಕ್ರನ ಅನುಗ್ರಹದಿಂದ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಅನುಕೂಲತೆ ಇರುತ್ತೆ. ಮುಖ್ಯವಾಗಿ ಈ ಸಪ್ತಮದಲ್ಲಿ ಈ ನವಮ ಭಾಗ್ಯಸ್ಥಾನದಲ್ಲಿರುವಂತಹ ಕುಜ ಮಹಾಶಯ ಚತುರ್ಥ ಲಾಭಾಧಿಪತಿಯಾಗಿ ನಿಮ್ಮ 12ನೇ ಮನೆಯನ್ನು ನೋಡ್ತಾ ಇರುವಂಥ ಕಾರಣದಿಂದ, ವ್ಯಯ ಭಾವವನ್ನು ನೋಡ್ತಾ ಇರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳ ಮುಖಾಂತರ, ಅಂದರೆ ಇನ್ವೆಸ್ಟ್ಮೆಂಟ್ ಮುಖಾಂತರ ಆಗಿರ್ಬೋದು, ಅವರಿಗಿರುವಂತಹ ಸಾಮರ್ಥ್ಯದ ಅಥವಾ ಕೆಲವೊಂದು ಅವಕಾಶಗಳ ಮುಖಾಂತರ ಒಂದು ಸ್ಥಿರಾಸ್ತಿಯನ್ನು ಪರ್ಚೇಸ್ ಮಾಡಬೇಕು, ಒಂದು ನೂತನ ಗೃಹ ನಿರ್ಮಾಣ ಮಾಡಬೇಕು, ಒಂದು ಆಸ್ತಿ, ಒಂದು ಸೈಟ್ ಪರ್ಚೇಸ್ ಮಾಡಬೇಕು, ಈ ರೀತಿ ನಿಮ್ಮ ಸ್ಥಿರಾಸ್ತಿ ಪ್ರಯತ್ನಗಳು ಅನ್ನೋದು ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ. ಇದಕ್ಕೆ ಕುಟುಂಬ ಸದಸ್ಯರ ಸಹಕಾರ ಆಗಿರ್ಬೋದು, ನಿಮ್ಮ ಹಿರಿಯರ ಸಹಕಾರ ಆಗಿರ್ಬೋದು, ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆಯಪ್ಪ, ನಿನಗಂತೂ ಒಂದು ಆಸ್ತಿ ಮಾಡ್ಕೊಳ್ತಾ ಇದೆಯಾ, ನನ್ನ ಕಡೆಯಿಂದ ನೀ ಕೊಡುಗೆ, ನನ್ನ ಕಡೆಯಿಂದ ನೀ ಸಹಕಾರ ಇರಲಿ ಅಂತ ಸ್ವಲ್ಪ ಮುಂದೆ ಬಂದು ನಿಮಗೆ ಈ ರೀತಿ ಆಸ್ತಿ ಕೊಳ್ಳುವಂತಹ ಪ್ರಯತ್ನಗಳಲ್ಲಿ ಸಹಕಾರವನ್ನು ನೀಡುವಂತಹ ಅವಕಾಶಗಳು ಆಗಸ್ಟ್ ಮಾಸದಲ್ಲಿ ಕೂಡಿ ಬರ್ತಾ ಇದೆ. ಮಕರ ರಾಶಿಯವ್ರನ್ನ ನೋಡೋದಕ್ಕೆ ತುಂಬ ಕಷ್ಟ, ಯಾವಾಗಲೂ ಬ್ಯುಸಿಯಾಗಿರ್ತಾರೆ, ಅವ್ರ ಸ್ವಾರ್ಥ ಅವ್ರು ನೋಡ್ಕೊಳ್ತಾರೆ, ಬೇರೆಯವ್ರಿಗೆ ಸಹಾಯ ಮಾಡಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಆದರೆ ಈ ಮಕರ ರಾಶಿಯವರು ಗೋಪ್ಯವಾಗಿ, ರಹಸ್ಯವಾಗಿ ಎಷ್ಟೋ ಜನರಿಗೆ, ಸನ್ನಿಹಿತ ವರ್ಗಕ್ಕೆ, ಅದು ಕೆಲಸಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಕಷ್ಟಗಳಲ್ಲಾಗಿರ್ಬೋದು, ಇವರು ಗೋಪ್ಯವಾಗಿ, ರಹಸ್ಯವಾಗಿ ಎಷ್ಟೋ ಸಹಾಯಗಳನ್ನು ಮಾಡಿರ್ತಾರೆ. ಈ ಆಪದ್ಬಾಂಧವನಾಗಿರ್ತಾರೆ. ಅದು ಕೆಲವೊಂದು ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಆ ಆಪ್ತರಾಗಿರುವಂತಹ ಸ್ನೇಹಿತರಿಗೆ ಅಥವಾ ಹತ್ತಿರ ಆಗಿರುವಂತಹ ವ್ಯಕ್ತಿಗಳಿಗೆ ಮಾತ್ರ ಇವರಲ್ಲಿರುವಂತಹ ಉದಾರತೆ, ಕೆಲವೊಂದು ದಾನಶೀಲತೆ ಅನ್ನೋದು ಗೊತ್ತಿರುತ್ತೆ. ಆದ್ದರಿಂದ ಇವರಿಗೆ ಅಂದರೆ ಇಂತಹ ಸ್ನೇಹಿತರು ಜೀವನದಲ್ಲಿ ಸಿಗೋದೇ ಒಂದು ಒಳ್ಳೆಯ
ವರ ಅನ್ನೋ ರೀತಿಯಲ್ಲಿ, ಒಂದು ಗಿಫ್ಟು ಅನ್ನೋ ರೀತಿಯಲ್ಲಿ, ಪುಣ್ಯ ಅನ್ನೋ ರೀತಿಯಲ್ಲಿ ಮಕರ ರಾಶಿಯವ್ರನ್ನ ಇವರ ಮಿತ್ರರು ನೋಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೋಡಿ, ಈ ಮಾಸದಲ್ಲಿ ಶ್ರಾವಣ ಮಾಸ ಆಗಿರೋದ್ರಿಂದ ಪ್ರತಿ ಶನಿವಾರವೂ ಕೂಡ ಶ್ರೀ ಆಂಜನೇಯ ಸ್ವಾಮಿ ದೇವರ ಆರಾಧನೆ ಮಾಡುವುದು ಅಥವಾ ಸಿಂಧೂರದಿಂದನೋ ಈ ವೀಳ್ಯದೆಲೆ ಮುಖಾಂತರನೋ ಹಾರವಾಗಿ ಮಾಡಿ ಅಲಂಕಾರ ಮಾಡೋದಾಗಿರ್ಬೋದು, ಸಿಂಧೂರದಿಂದ ಅಭಿಷೇಕ ಮಾಡಿಸೋದಾಗಿರ್ಬೋದು, ಈ ಪ್ರತಿನಿತ್ಯವೂ ಕೂಡ ಸಿಂಧೂರ ಧಾರಣೆ, ಪ್ರತಿನಿತ್ಯವೂ ಹನುಮಾನ್ ಚಾಲೀಸ ಪಾರಾಯಣ ಮಾಡೋದು. ಮತ್ತೊಂದು ಏನಪ್ಪ ಅಂದರೆ, ಈ ಮಂಕೀಸ್ ಇರುತ್ತಲ್ಲ, ಈ ಕೋತಿಗಳಿಗೆ ಆಹಾರವಾಗಿ ಒಂದು ಹಣ್ಣು ಹಂಬಲ ಆಹಾರವನ್ನು ಇಲ್ಲೆಲ್ಲೋ ರೋಡಲ್ಲಿ ಹೋಗ್ತಾ ಇದ್ದರೆ ಕೊಡೋದಲ್ಲ, ನೀವೇನಾದರೂ ಟ್ರಾವೆಲ್ ಮಾಡುವಾಗ ಈ ಕಾಡು ಇತ್ಯಾದಿ ವಿಷಯಗಳಿದ್ದರೆ ಅಂತಹ ಸಂದರ್ಭಗಳಲ್ಲಿ ನಿಮಗೇನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ಆಹಾರವಾಗಿ ನೀವೇನಾದರೂ ಕೊಟ್ಟರೆ ಶ್ರೀ ಆಂಜನೇಯ ಸ್ವಾಮಿಯ ಆ ರಾಮದೂತ ಅತುಲಿತ ಬಲಧಾಮ ಆಗಿರುವಂತಹ ವಾಯುಪುತ್ರ ಆಂಜನೇಯ ಸ್ವಾಮಿಯ ಆ ಕೃಪಾ ಕಟಾಕ್ಷಗಳು ಕೆಲವೊಂದು ವಿಷಯಗಳೆಲ್ಲ ಕಾರ್ಯಸಿದ್ಧಿಯನ್ನು ನೀಡುತ್ತೆ. ಈ ಮಾಸದಲ್ಲಿ ಅದ್ಭುತವಾಗಿರುವಂತಹ ಫಲಗಳನ್ನು ನಿಮಗೆ ನೀಡಲಿ ಆ ಹನುಮಾನ್ ಶಕ್ತಿಯಿಂದ ಅಂತ ಪ್ರಾರ್ಥಿಸುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.